ತರುಣ್ ಕರೆದಾಗ, ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು. ಬಟ್ ಇವತ್ತು ನಾನು ಒಂದು ದಿ ಬಾಸ್ ಅಭಿಮಾನಿಯಾಗಿ, ಒಂದು ಸೆಲೆಬ್ರಿಟಿ ಆಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ ಇಟ್. ತರುಣ್ ಈಸ್ ಅ ಮ್ಯೂಸಿಷಿಯನ್, ಅಂದರೆ ಅವನೊಂದು ಜಾದೂಗಾರ. ಹಿ ಡಿಡ್ ಸಚ್ ಅ ಗುಡ್ ಜಾಬ್ ಆಸ್ ಅ ಡೈರೆಕ್ಟರ್. ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು ಆ್ಯಂಡ್ ಈ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಎಲ್ಲ ಸೆಲೆಬ್ರಿಟಿಗಳು ತುಂಬ ಖುಷಿ ಆಗುತ್ತೆ ಈ ಸಿನಿಮಾ ನೋಡಿ. ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಪ್ರತಿಯೊಬ್ಬರು ನೋಡಿರ್ಬೇಕಾಗಲ್ಲ. ಆ್ಯಂಡ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ, ಸೆಕೆಂಡ್ ಟೈಮ್ ಕಾಟೇರ. ಸೊ ದರ್ ಇಸ್ ರಿಪೀಟ್ ಆಡಿಯನ್ಸ್. ತುಂಬ ಖುಷಿ ಇದೆ. ಯಾವಾಗಲೂ ಅಲ್ಲೇ ನಾನು ನಡ್ಕೊಂಡು ಬರ್ತಿರುವಾಗ ಎಲ್ಲರೂ ಡಿ ಬಾಸ್ ಅಂತ. ಐ ಹ್ಯಾವ್ 2 words ಟು ಸೇ: ಜೈ ಡಿ ಬಾಸ್, ಜೈ ಕಾಟೇರ. ಅದಕ್ಕೆ ಅನಿಸಿದ್ದು ಅಂದರೆ ತುಂಬ ಅದ್ಭುತವಾದ ಸಿನಿಮಾ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತರುಣ್ ಡೈರೆಕ್ಷನ್ ಆಗ್ಬೋದು, ಗಣೇಶ್ ಅವರ ಕಥೆ ಆಗ್ಬೋದು, ವಾಸ್ತಿ ಅವರ ಡೈಲಾಗ್ ಆಗ್ಬೋದು, ದರ್ಶನ್ ಸರ್ ಆ್ಯಕ್ಟಿಂಗು, ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ ಹಿಂಗೆ ಒದ್ಕೊಂಡಿದ್ದಾರೆ. ಹೆಂಗೆ ಒದ್ಕೊಂಡಿದ್ದಾರೆ ಆ ಫೈಟಲ್ಲಿ ಒಬ್ಬ ವ್ಯಕ್ತಿನ, ಹಂಗೆ ಇಡೀ ಸಿನಿಮಾನ ಒದ್ಕೊಂಡಿದ್ದಾರೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಫೆಂಟಾಸ್ಟಿಕ್. ಯಾರೂ ಮಾಡದಿರೋ ಧೈರ್ಯನ, ಇದುವರೆಗೂ ಯಾರೂ ಮಾಡದಿರೋ ಧೈರ್ಯನ ತುಂಬ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ, ತಮಿಳಲ್ಲಿ ಬೇರೆ ಕಡೆ ಬರ್ತಾ ಇದೆ ಸಿನಿಮಾಗಳು ಅಂತ. ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತು ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತರುಣ್ ಡಿಸೈನ್ ಮಾಡಿದ್ದಾರೆ, ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಡೀ ಸಿನಿಮಾನ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು, ಗ್ರೇಟ್ ಸಿನಿಮಾ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಆ್ಯಂಡ್ ದರ್ಶನ್ ಸರ್ ಮಾಡಿರೋ ಈ ಸಿನಿಮಾನ ಬಿಕಾಸ್ ಭಾಳ ದೊಡ್ಡ ವಿಷಯ, ಯಾಕೆಂದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ, ಇಂಥ ಸಿನಿಮಾ ಹೆಚ್ಚೆಚ್ಚು ಬರಲಿ. ಅವತ್ತೇನಾಗಿತ್ತು, ನಾವೆಲ್ಲರೂ ಸತ್ತಂತೂ ಬದುಕಿದ್ದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ, ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ. ಯಾಕೆ ಅಂತ ಈ ಸಿನಿಮಾ ನೋಡಬೇಕು, ಫಸ್ಟ್ ವಾಚ್ ಈ ಸಿನಿಮಾ. 100 crores ಅಲ್ಲ 200 crores ಮಾಡಲಿ ಈ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ, ಕಂಗ್ರ್ಯಾಚುಲೇಷನ್ಸ್. ಮ್ಯೂಸಿಕ್ಕು, ಕೊರಿಯೋಗ್ರಫಿ, ಆ್ಯಕ್ಷನ್ ಸೀಕ್ವೆನ್ಸು, ಎಲ್ಲರೂ ಪರ್ಫಾರ್ಮೆನ್ಸು ಫ್ಯಾಂಟಾಸ್ಟಿಕ್ ಸರ್. ಕಂಗ್ರ್ಯಾಚುಲೇಷನ್ಸ್ ಸರ್, ಎಲ್ರಿಗೂ ಒಳ್ಳೆ ನೋಡಿದ್ದೆ. ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ. ತರುಣವ್ರಿಗೆ ಫೋನ್ ಕೂಡ ಮಾಡಿದ್ದಾರೆ, ನಮ್ಮ ಮಾಸ್ತಿ ಅವರಿಗೆ ಫೋನ್ ಮಾಡಿದ್ದಾರೆ. ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ. ಅದ್ರ ಬಗ್ಗೆ ಮಾತಾಡಲೇಬೇಕು. ತುಂಬ ತರುಣ್ ಅವರು ಎಸ್ಪೆಷಲಿ ಈ ಥರದೊಂದು ಸಬ್ಜೆಕ್ಟ್ನ ಇಟ್ಕೊಂಡು ಸೆನ್ಸರ್ ಥರದೊಂದು ಸ್ಟಾರ್ನ ಇಟ್ಕೊಂಡು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿಸಿದ್ದಾರೆ. ಅದು ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಮಾಸ್ತಿಯವರು ಮಾಡಿರೋದು. ಅಂದರೆ ಮನುಷ್ಯನ ಮನುಷ್ಯನ ಸೈಕಾಲಜಿ ಒಳ ಹೊಕ್ಕು ಹೇಳ್ಸಿರೋದಿದೆ ಅವ್ರನ್ನೊಂದು ಮಾತು ಹೇಳೋದು. ತಿಳ್ಕೊಳ್ಳೋದು ತುಂಬ ಇದೆ. ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅದರಲ್ಲೂ 3 hours ಅಲ್ಲ, ಅದು ಸಿನಿಮಾ ಅಷ್ಟೊತ್ತಿದೆ ನನಗೆ ಗೊತ್ತಾಗಲ್ಲ. ಅಷ್ಟು ಮಾತು ಕಾಟೇರ ಅದ್ಭುತವಾದ ಸಿನಿಮಾ. ಅದ್ರ ಬಗ್ಗೆ ನಾವೇನು ಹೇಳೋದ ಮೇಲೆ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಇಡೀ ಕನ್ನಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರದಿಂದ. ಹೀಗೆ ಬ್ಲಾಕ್ ಬಸ್ಟರ್ಗಳ ಸರಮಾಲೆಗಳು ಬರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.